ಬಹಳ ವರ್ಷಗಳ ಹಿಂದೆ ಸಮುದ್ರ ಮಂಥನದ ಸಮಯದಲ್ಲಿ ದೇವರುಗಳು ಮತ್ತು ರಾಕ್ಷಸರು ಸಂಪತ್ತನ್ನು ಹುಡುಕಲು ಬ್ರಹ್ಮಾಂಡದ ಸಾಗರವನ್ನು ಮಂಥನ ಮಾಡಿದರು. ಕಾಮಧೇನು ಮತ್ತು ಕಲ್ಪವೃಕ್ಷ ಸೇರಿದಂತೆ ಅನೇಕ ದೈವಿಕ ಉಡುಗೊರೆಗಳು ಹೊರಹೊಮ್ಮಿದವು. ಅಂತಿಮವಾಗಿ ಭಗವಾನ್ ಧನ್ವಂತರಿ ಕಾಣಿಸಿಕೊಂಡರೂ ಅಮೃತ ಕಲಶ ಮತ್ತು ಆಯುರ್ವೇದದ ಗ್ರಂಥಗಳನ್ನು ಹಿಡಿದು ಜಗತ್ತಿಗೆ ಆರೋಗ್ಯ ಮತ್ತು ಗುಣಪಡಿಸುವಿಕೆಯನ್ನು ತಂದರು. ಕಾರ್ತಿಕದಲ್ಲಿ ಕೃಷ್ಣ ಪಕ್ಷದ 13ನೇ ಚಂದ್ರನ ದಿನವು ಅವನ ಆಶೀರ್ವಾದವನ್ನು ಗೌರವಿಸಿ ಧನ್ತೇರಸ್ ಆಯಿತು. ಈ ದಿನ ಜನರು ಕತ್ತಲೆಯನ್ನು ಹೋಗಲಾಡಿಸಲು ಮತ್ತು ಸಮೃದ್ಧಿಯನ್ನು ಆಹ್ವಾನಿಸಲು ದೀಪಗಳನ್ನು ಬೆಳಗುತ್ತಾರೆ. ಕುಟುಂಬಗಳು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸುತ್ತಾರೆ, ರಂಗೋಲಿಯಿಂದ ಅಲಂಕರಿಸುತ್ತಾರೆ ಮತ್ತು ಅದೃಷ್ಟಕ್ಕಾಗಿ ಚಿನ್ನ ಅಥವಾ ಪಾತ್ರಗಳನ್ನು ಖರೀದಿಸುತ್ತಾರೆ. ಅವರು ಆರೋಗ್ಯಕ್ಕಾಗಿ ಧನ್ವಂತರಿಯನ್ನು ಮತ್ತು ಸಂಪತ್ತಿಗಾಗಿ ಲಕ್ಷ್ಮೀದೇವಿಯನ್ನು ಪೂಜಿಸುತ್ತಾರೆ. ಧನ್ತೇರಸ್ ದೀಪಾವಳಿಯ ಆರಂಭವನ್ನು ಸೂಚಿಸುತ್ತದೆ, ಆರೋಗ್ಯ, ಸಮೃದ್ಧಿ ಮತ್ತು ಯೋಗಕ್ಷೇಮವನ್ನು ಆಚರಿಸುತ್ತದೆ.